ಎಲ್ಲರಿಗೂ ನಮಸ್ಕಾರ. ನಾನು ಭಾಸ್ಕರ್ ಆರೋಸ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಥ್ಯಾಂಕ್ ಯು. ರಾಮನವಮಿ ಹಬ್ಬದ ಪ್ರಯುಕ್ತ ನಾವು ಒಂದು ವಿಡಿಯೋವನ್ನು ಹಾಕಿದ್ವಿ, ಎಲ್ಲಿ ಹನುಮನು ಅಲ್ಲಿ ರಾಮನು ಅಂತ. ಅದು 10,000ಕ್ಕೂ ಹೆಚ್ಚು ಜನ ನೋಡಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ಕೇಳಿದ ಎಲ್ಲ ಶ್ರೋತೃ ಬಾಂಧವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ರೀತಿಯಾಗಿ ನಿಮ್ಮ ಉತ್ಸಾಹ ಪ್ರೋತ್ಸಾಹ ನಮಗೆ ಅವಶ್ಯಕತೆ ಇದೆ. ನಾವು ಹುಡುಕುವಂಥ ಮತ್ತು ನನ್ನ ಒಂದು ಶೋಧನೆಗೆ ಇದು ಬಹಳ ಮೋಟಿವೇಟ್ ಮಾಡುವಂಥ ಒಂದು ಕೆಲಸ ಮಾಡಿದ್ದೀರಿ. ಹಾಗಾಗಿ ತುಂಬ ಹೃದಯದ ನಮಸ್ಕಾರಗಳು, ಥ್ಯಾಂಕ್ಸ್. ಇವತ್ತು ನಾನು ಒಂದು ಗ್ರಾಮ ದೇವತೆಯ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಮನೆ ದೇವರು ಅಂತ ಹೇಳಿದ್ರೆ ನಮ್ಮ ಮನೆಯನ್ನು ಕಾಪಾಡ್ತಕ್ಕಂಥವ್ರು. ಅದೇ ರೀತಿ 10 ಮನೆಗಳಿರ್ತಕ್ಕಂಥ ಒಂದು ಗ್ರಾಮವನ್ನು ಕಾಪಾಡ್ತಕ್ಕಂಥ ಒಂದು ಗ್ರಾಮ ದೇವತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ, ಒಂದು ಪಿಲ್ಲರಲ್ಲಿ ಮನೆ ಕಟ್ಟೋಕ್ಕಾಗಲ್ಲ, ಒಂದು ಇಟಿಕೆಯಲ್ಲಿ ಮನೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಒಂದೇ ಒಂದು ಬೆಳೆಯಿಂದಲೂ ಕೂಡ ನಮ್ಮ ಸಂಸಾರ ನಡೆಯಲ್ಲ. ಹಾಗಾಗಿ ಇಷ್ಟೊಂದು 1,000 ಕೋಟಿ ಪ್ರಮಾಣದಲ್ಲಿ ದೇವರುಗಳು ಬೇಕು. ಅದರಲ್ಲೂ ನಮ್ಮ ಭಾರತ ಗ್ರಾಮೀಣ ಪ್ರದೇಶಗಳಿರೋದ್ರಿಂದ ಹಲವಾರು ಹಳ್ಳಿಗಳು, ಗ್ರಾಮಗಳು, ಪುರಗಳು ಎಲ್ಲವೂ ತುಂಬಿ ತುಳುಕಾಡ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಗ್ರಾಮ ದೇವತೆ ಇದ್ದೇ ಇರ್ತಾರೆ. ಅಂಥ ಒಂದು ಅಪಾರ ಶಕ್ತಿ ಇರ್ತಕ್ಕಂಥ ಕಾಳಿಯ ರೂಪವಾಗಿರ್ತಕ್ಕಂಥ ಒಂದು ಅಮ್ಮನವರ ಬಗ್ಗೆ ಇವತ್ತು ಈ ಕಥೆಯನ್ನು ತಿಳ್ಕೊಳ್ಳೋಣ. ಆ ದೇವತೆ ಬೇರೆ ಯಾರೂ ಅಲ್ಲ, ನನ್ನ ನೆಚ್ಚಿನ, ನನ್ನ ಭಾಗ್ಯವನ್ನು ಓಪನ್ ಮಾಡ್ತಕ್ಕಂಥ, ನನಗೆ ಅತ್ಯಂತ ಇಷ್ಟವಾದಂಥ ದೇವತೆ, ಗ್ರಾಮ ದೇವತೆ ಮುತ್ಯಾಲಮ್ಮ. ಈ ಮುತ್ಯಾಲಮ್ಮನವರ ಮಹಿಮೆಯನ್ನು ಇವತ್ತು ತಿಳ್ಕೊಳ್ಳೋಣ. ಈ ಕತೆ ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧ. ಆದರೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಬಹುಶಃ ಗೊತ್ತಿರಲ್ಲ. ನಾನು ಸ್ವಲ್ಪ ಸೀನಿಯರ್ ಸಿಟಿಸನ್ಸು, ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳು, ಈ ಕಥೆಯಲ್ಲಿ ಅನುಭವಿ ಇರ್ತಕ್ಕಂಥವ್ರು ವಿಚಾರ ಮಾಡಿ ಈ ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮನ್ನು ಸದಾ ಕಾಪಾಡ್ತಕ್ಕಂಥ ಗ್ರಾಮ ದೇವತೆಗಳ ಬಗ್ಗೆ ನಮಗೆ ಅಪಾರವಾದ ಭಕ್ತಿಯೂ ಇರಬೇಕು, ಹಾಗೂ ಅವ್ರ ಬಗ್ಗೆ ನಮಗೆ ವಿಷಯಗಳು ಗೊತ್ತಿರಬೇಕು. ಆ ಒಂದು ಪ್ರಯತ್ನವೇ ಇದು. ತೆಲಂಗಾಣ ಗ್ರಾಮದಲ್ಲಿ, ತೆಲಂಗಾಣ ಅಂತ ಊರಿನಲ್ಲಿ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಜನರು ತುಂಬ ಸಮೃದ್ಧವಾಗಿರ್ತಾರೆ. ಎಷ್ಟು ಸಂತೋಷವಾಗಿರ್ತಾರೆ ಅಂತ ಹೇಳಿದ್ರೆ, ಒಂದು ತುಂಬ 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 ಹಚ್ಚ ಹಸಿರು. ಅವ್ರಿಗೆ ನೀರಿಗಾಗಲಿ ಬೆಳೆಗಾಗಲಿ ಯಾವುದೇ ರೀತಿ ತೊಂದರೆ ಇರಲ್ಲ. ಎಲ್ಲ ಮನೆಗಳಲ್ಲೂ ಸಮೃದ್ಧವಾಗಿರ್ತಕ್ಕಂಥ ಆಹಾರ, ಧಾನ್ಯ, ಧನ ಎಲ್ಲವೂ ಇರ್ತವೆ. ಎಲ್ಲವನ್ನು ಬೈಗೂಡಿಸ್ಕೊಂಡು ತುಂಬ ಸುಖ ಶಾಂತಿಯಿಂದ ಆ ಗ್ರಾಮಗಳು ವಾಸಿಸ್ತಾ ಇರ್ತಾರೆ. ಗ್ರಾಮಸ್ಥರು ಕೂಡ ಒಬ್ರಿಗೊಬ್ಬರು ತುಂಬ ಅನ್ಯೋನ್ಯವಾಗಿ ಇರ್ತಾರೆ. ಆದರೆ ಈ ಗ್ರಾಮದ ವಿಶೇಷ ಏನಂದರೆ, ಇವರು ಯಾವ ದೇವರನ್ನು ಕೂಡ, ಯಾವ ದೆವ್ವವನ್ನು ಕೂಡ, ಯಾವುದನ್ನು ಕೂಡ ನಂಬದೇ ಇರತಕ್ಕಂಥ ಜನಾಂಗ ಇವರು. ಇವರ ಪಾಡಿಗೆ ಇವರು ಮೈ ಮುರಿದು ಕೆಲಸ ಮಾಡ್ತಾರೆ, ಮಾರ್ಕೆಟ್ಗೆ ತಮ್ಮ ದಿನಸುಗಳನ್ನು ಮಾರ್ತಾರೆ, ಬರೋ ದುಡ್ಡಲ್ಲಿ ಆರಾಮಾಗಿ ಇರ್ತಾರೆ. ಯಾವುದೇ ರೀತಿ ಜಗಳಗಳು ಆಡ್ಕೊಳ್ಳದೆ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಇರೋವಂಥ ಈ ಒಂದು ಗ್ರಾಮ, 2-3 ಗ್ರಾಮಗಳು ಸೇರಿ ಇರ್ತವೆ. ಹೀಗಿರುವಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದು ಸರ್ತಿ ಮೇಲೆ ಗಾಳಿಯಲ್ಲಿ ಒಬ್ಬ ಮಾಯಾವಿ ಅಸುರ ರಾಕ್ಷಸ ಹೀಗೆ ಆಹಾರವನ್ನು ಹುಡುಕ್ಕೊಳ್ತಾ ತಿರುಗ್ತಾ ಇರ್ತಾನೆ. ತುಂಬ ದೊಡ್ಡ ದೇಹ, ಗಾಳಿಯಲ್ಲಿ ತೇಲ್ತಾ ಇರ್ತಾನೆ. ಕೆಂಪಾದ ಕಣ್ಣುಗಳು, 2 ಕೊಂಬುಗಳು, ವಿಕಾರವಾದ ಹಲ್ಲುಗಳು, ದೊಡ್ಡ ಹೊಟ್ಟೆ. ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಅಸುರ ಗಾಳಿಯಲ್ಲಿ ತೇಲ್ತಾ ನೋಡ್ತಾನೆ. ಎಲ್ಲಿ ನೋಡಿದ್ರೂ ಎಲ್ಲ ಗ್ರಾಮಗಳಲ್ಲೂ ಒಂದು ರೀತಿಯಾದಂಥ ಶಕ್ತಿಗಳ ಪವಾಡಗಳು, ಬೇಲಿಗಳು ಎಲ್ಲ ಹಾಕಿರ್ತಾರೆ. ಆದರೆ ಈ 2-3 ಗ್ರಾಮಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೇವಸ್ಥಾನವಾಗಲಿ ಶಕ್ತಿಯಾಗಲಿ ಏನೂ ಇರೋಲ್ಲ. ಇವರ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಆವತ್ತು ಹಳ್ಳಿಯಲ್ಲಿ ಒಂದು ಹಬ್ಬವನ್ನು ಮಾಡಿ ಕುರಿಗಳನ್ನು, ಮೇಕೆಗಳನ್ನು ಕಡಿದು ಒಳ್ಳೆ ಊಟ ಮಾಡಿ, ನದಿಯ ಪಕ್ಕ ಒಳ್ಳೆ ವನಭೋಜನವನ್ನು ಮಾಡಿ
ಮನೆಯಲ್ಲಿ ಹೋಗಿ ನಿದ್ರಿಸ್ತಾ ಇರ್ತಾರೆ. ಈ ಮಾಂಸದ ಮುದ್ದೆಗಳು ಮೂಳೆಗಳನ್ನು ನೋಡಿ ಅಸುರ ಈ ವಾಸನೆಗೆ ಬಂದು ನೋಡ್ತಾನೆ. ಯಥೇಚ್ಛವಾಗಿರ್ತಕ್ಕಂಥ ಈ ಮಾಂಸವನ್ನು ತಿಂದು ಸುತ್ತಲೂ ಕಣ್ಣಾಯಿಸ್ತಾನೆ. ಅವನಿಗಲ್ಲಿ ಯಾವುದೇ ರೀತಿ ಭಯ ಕಾಡಿಸೋಲ್ಲ. ಇವನು ಮಾಯಾವಿ ಆಗಿರೋದ್ರಿಂದ ಏನು ಮಾಡ್ತಾನೆ, ಬೆಳಿಗ್ಗೆ ಆದರೆ ಗೂಳಿ ರೂಪವನ್ನು ಧರಿಸ್ತಾನೆ. ಗೂಳಿಯಾಗಿ ಈ ಹಳ್ಳಿ ತುಂಬ ಓಡಾಡೋದು. ಯಾವುದೋ ಒಂದು ಗೂಳಿ ಬಂದಿದೆ ಬಿಡು ಅಂತ ಜನರು ಕೂಡ ಅತಿಯಾಗಿ ಇದನ್ನು ಗಮನಿಸಲ್ಲ. ಆದರೆ ರಾತ್ರಿ ಆದರೆ ಇವನು ರಾಕ್ಷಸ ರೂಪವನ್ನು ತಾಳಿ ಯಾರಾದರೂ ದಾರಿಯಲ್ಲಿ ಹೋಗ್ತಾಯಿದ್ರೆ ಅವ್ರನ್ನ ಹಿಡಿದು ತಿಂದುಬಿಡ್ತಾನೆ. ವಯೋವೃದ್ಧರು ಜಗಲಿ ಮೇಲೆ ಮಲಗಿದ್ರೆ ರಾತ್ರಿ ಹೊತ್ತು ಬಂದು ಅವ್ರನ್ನ ತಿಂದುಬಿಡ್ತಾನೆ. ಇವರ ಮೂಳೆಗಳನ್ನ ತೆಗೆದುಕೊಂಡೋಗಿ ಅಲ್ಲಲ್ಲಿ ಚೆಲ್ಲಿಬಿಡ್ತಾನೆ. ಹೀಗಾಗಿ ಹಳ್ಳಿಯಲ್ಲಿ ದಿನೇ ದಿನೇ ದನ ಕರುಗಳು, ಕುರಿಗಳು, ವೃದ್ಧರು, ಮಕ್ಕಳು ಕಾಣೆಯಾಗ್ತಾ ಇರ್ತಾರೆ. ಹೀಗೆ ಕಾಣೆಯಾಗ್ತಾ ಇರಬೇಕಾದ್ರೆ ಮೊದಲು ಗೊತ್ತಾಗಲ್ಲ. ಆದರೆ ಆಮೇಲೆ ಅವ್ರಿಗೆ ಅನುಭವಕ್ಕೆ ಬರುತ್ತೆ, ನಮ್ಮ ಹಳ್ಳಿಯಲ್ಲಿ ಏನೋ ನಡೀತಾ ಇದೆ. ಏನು ನಡೀತಾ ಇದೆ, ಈ ಕುರಿಗಳನ್ನ ಯಾರು ಕತ್ಕೊಂಡು ಹೋಗ್ತಾ ಇದ್ದಾರೆ, ಈ ಹಸುಗಳನ್ನ ಕತ್ಕೊಂಡು ಹೋಗೋದಲ್ಲದೆ ತಿಂದು ಮೂಳೆಗಳನ್ನ ಅಲ್ಲಿ ಇಲ್ಲಿ ಬಿಸಾಕ್ತಾ ಇದ್ದಾರಲ್ಲ, ಏನಿರ್ಬೋದು ಅಂಥೇಳಿ ಜನರು ಈ ರಹಸ್ಯವನ್ನು ಬಯಲುಗೆಳಿಬೇಕು ಅಂತ ನಿರ್ಧಾರ ಮಾಡ್ಕೊತಾರೆ. ಒಂದು 4 ಜನ ಗಂಡಸರು ಏನು ಮಾಡ್ತಾರೆ, ರಾತ್ರಿ ನೋಡ್ಕೊಳ್ಳೋಣ ನಾವು ಅಂಥೇಳಿ ಗಮನಿಸ್ತಾರೆ. ಆದರೆ ಇವನು ಮಾಯಾವಿ, ಇವರು ಕಣ್ಣಿಗೆ ಬೀಳಲ್ಲ. ಆವಾಗ ಏನು ಮಾಡೋದು, ನಿರಾಶರಾಗಿ ಮನೆಗಳಿಗೆ ಹೋಗ್ತಾರೆ. ತದನಂತರದಲ್ಲಿ ಈ ರಾಕ್ಷಸನಿಗೆ ಒಬ್ಬ ತಮ್ಮ ತಂಗಿ ಇರ್ತಾರೆ. ಅವರುಗಳು ಕೂಡ ಅಸುರರು. ಆದರೆ ಅವರು ರೋಗವನ್ನು ತರಿಸಿ ಮನುಷ್ಯರನ್ನು ತಿನ್ನುವಂಥ ಜಾತಿಯವರು. ಅವರಿಬ್ಬರನ್ನು ಕರೀತಾನೆ. ಈ ಹಳ್ಳಿನಲ್ಲಿ, ಈ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ನಮಗೆ ತಡೆ ಇಲ್ಲ, ನೀವು ಬನ್ನಿ, ಆರಾಮಾಗಿ ನಾವಿಲ್ಲಿ ಇರ್ಬೋದು ಅಂಥೇಳಿ ಅವರನ್ನು ಕೂಡ ಆವಾಹನೆ ಮಾಡ್ತಾನೆ. ಅವರು ಬರ್ತಾರೆ. ಅವರು ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಗ್ರಾಮದಲ್ಲಿ ಇರೋವಂಥ ಸಣ್ಣ ಸಣ್ಣ ಮಕ್ಕಳ ಚರ್ಮದ ಮೇಲೆ ಗಾಯಗಳನ್ನು ಮಾಡಿ ಅವರಿಗೆ ರೋಗವನ್ನು ಬರೋಂಗೆ ಮಾಡಿ, ಜ್ವರವನ್ನು ಬರೋ ಹಾಗೆ ಮಾಡಿ ಅವರು ಸತ್ತೋಗೋ ಥರ ಮಾಡ್ತಾಯಿರ್ತಾರೆ. ಎಷ್ಟೊಂದು ಜನ ಸಣ್ಣ ಸಣ್ಣ ಮಕ್ಕಳು ಈ ಚರ್ಮದ ಕಾಯಿಲೆಗೆ ಸಿಕ್ಕಿ ಸಾಯ್ತಾ ಇರ್ತಾರೆ. ವೃದ್ಧರು ಕೂಡ ಅತಿಯಾಗಿ ಕೆಮ್ಮನ್ನು ಕೆಮ್ಮಿ ರಕ್ತವನ್ನು ಕಕ್ಕಿ ಸಾಯ್ತಾ ಇರ್ತಾರೆ. ಹೆಣ್ಣು ಮಕ್ಕಳು ತನ್ನ ಮಕ್ಕಳು ಸದೋದನ್ನು ನೋಡೋಕ್ಕಾಗದೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ. ಊಟವನ್ನು ಬಿಟ್ಬಿಡ್ತಾರೆ. ಆದರೆ ಗಂಡದಿರು ಸಮಾಧಾನ ಮಾಡ್ತಾರೆ. ಎಷ್ಟೇ ಸಮಾಧಾನವಾದರೂ ಕಳೆದುಕೊಂಡಂಥ ಮಕ್ಕಳನ್ನು ನೆನೆಸ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಾ ಇರ್ತಾರೆ. ಇದನ್ನು ಸಹಿಸೋಕ್ಕಾಗದೇ ಇರ್ತಕ್ಕಂಥ ಗಂಡಸರು ಏನು ಮಾಡ್ತಾರೆ, ಏನಾದರೂ ಒಂದು ಉಪಾಯ ಆಗಬೇಕು, ನಾವು ಎಷ್ಟೋ ಸುಂದರವಾಗಿ ಎಷ್ಟೊಂದು ಸೊಗಸಾಗಿ ಜೀವನವನ್ನು ಮಾಡ್ತಾಯಿದ್ದೀವಿ, ಯಾರ್ದೋ ದೃಷ್ಟಿ ತಗಲಿದೆ ಅಂತ ಗೊತ್ತಾಗಿ ಪಕ್ಕದ ಹಳ್ಳಿಗಳಲ್ಲಿ ಗ್ರಾಮಸ್ಥರನ್ನು ಹೋಗಿ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ, ಹೌದು ನೀವು ಹೇಳ್ತಾ ಇರೋದು ನಿಜ, ನಿಮ್ಮ ಹಳ್ಳಿಗೆ ಯಾವುದೋ ಒಂದು ಕೆಟ್ಟ ಗಾಳಿ ಸೋಕಿದೆ, ಕೆಟ್ಟ ರಾಕ್ಷಸರ ದೃಷ್ಟಿ ಬಿದ್ದಿದೆ, ಅದಕ್ಕೆ ಹೀಗಾಗ್ತಾ ಇರೋದು, ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲ ಅಂದಾಗ ಏನು ಮಾಡಬೇಕು ಅಂತಾರೆ. ಆಗ ನೀವು ಒಂದು ದೇವತೆಯನ್ನು ಆರಾಧನೆ ಮಾಡಿ ಅಥವಾ ದೇವರ ದೇವಸ್ಥಾನವನ್ನು ಕಟ್ಟಿ ಅಂದರೆ ಇವರಿಗೆ ಅದರ ಬಗ್ಗೆ ಜ್ಞಾನ ಇರೋಲ್ಲ. ಆವಾಗ ಏನು ಮಾಡೋದು, ಅತ್ಯಂತ ಸುಲಭವಾಗಿ ಒಲಿಯುವಂಥ ರಕ್ಷಣೆ ಕೊಡುವಂಥವ್ರು ಯಾರಾದ್ರು ಇದ್ದಾರೆ ಅಂದಾಗ ಆ ಗ್ರಾಮಸ್ಥರಲ್ಲಿರ್ತಕ್ಕಂಥ ಒಬ್ಬ ವಯಸ್ಸಾದ ವೃದ್ಧನು ಹೇಳ್ತಾನೆ, ಒಂದು ಕೆಲಸ ಮಾಡಿ ಮಕ್ಕಳೇ, ನೀವು ಸಪ್ತ ಮಾತೃಕೆಯಲ್ಲಿ ಇರ್ತಕ್ಕಂಥವ್ರನ್ನ ನೀವು ಅಲ್ಲಿ ಅನುಷ್ಠಾನ ಮಾಡಿ ಅವ್ರಿಗೆ ನೀವು ಆವಾಹನೆ ಮಾಡಿದ್ರೆ ಆ ಶಕ್ತಿಗಳು ನಿಮಗೆ ಸಹಾಯ ಮಾಡ್ಬೋದು ಈ ವಿಷಯದಲ್ಲಿ ಅಂದಾಗ 7 ಕಲ್ಲುಗಳನ್ನು ತೊಗೊಂಡು ಬಂದು ಹೆಣ್ಮಕ್ಳು ಅದಕ್ಕೆ ಕಲ್ಲುಗಳಿಗೆ ಸ್ನಾನವನ್ನು ಮಾಡಿಸಿ, ಅಂದರೆ ನೀರು ಮಾಡಿಸಿ, ತುಂಬ ಒಂದು ಸಾಮಾನ್ಯವಾಗಿ ಅವ್ರಿಗೆ ಎಷ್ಟು ಜ್ಞಾನ ಇರುತ್ತೋ ಆ ಜ್ಞಾನದ ರೂಪದಲ್ಲಿ ಪೂಜೆಯನ್ನು ಮಾಡ್ತಾರೆ. ಆದರೆ ಏನೂ ಫಲಕಾರಿ ಆಗಲ್ಲ. ಏನಿದು ನಾವು ಎಲ್ಲರೂ ಹೇಳ್ದಾಗೆ ಮಾಡ್ತಾಯಿದ್ದೀವಿ, ಏನೂ ಉಪಯೋಗ ಆಗ್ತಾ ಇಲ್ವಲ್ಲ ಅಂದಾಗ ಇನ್ನೊಬ್ರು ಹೇಳ್ತಾರೆ, ನೀವು ಅದಕ್ಕೆ ಬರೀ ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡಿದರೆ ಏನೂ ಉಪಯೋಗ ಇಲ್ಲ, ಅದಕ್ಕೆ ದೀಪ ಮತ್ತು ಅದಕ್ಕೇನಾದರೂ ಒಂದು ನೀವು ಕೊಡಬೇಕಾಗ್ತದೆ ಅಂತ ಹೇಳಿದಾಗ ತುಪ್ಪದ ದೀಪಗಳನ್ನು ಹಚ್ಚಿ ಒಂದು ರವಿಕೆಯನ್ನು ಇಟ್ಟು ನಮಸ್ಕಾರವನ್ನು ಮಾಡ್ತಾರೆ, ಕುಂಕುಮವನ್ನು ಇಡ್ತಾರೆ, ಅರಿಶಿಣವನ್ನು ಲೇಪಿಸ್ತಾರೆ. ಆದರೂ ಕೂಡ ಏನೂ ಫಲಕಾರಿ ಆಗಲ್ಲ. ತುಂಬ ನೊಂದ ಬೆಂದ ದಿನೇ 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 ರಾಕ್ಷಸ ಮತ್ತು ಈ ರೋಗದ ಕಾಟ ಜಾಸ್ತಿ ಆಗ್ತಾನೇ ಇರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸಲ ಒಂದು ಮೈದಾನದಲ್ಲಿ ಹಲವಾರು ಮಕ್ಕಳು ಆಟ ಆಡ್ತಾ ಇರ್ತಾರೆ.
ಆಟ ಆಡ್ತಾ ಇರಬೇಕಾದ್ರೆ ಈ ಗೂಳಿ ಬಂದು ಎಲ್ಲರನ್ನೂ ಎದುರಿಸುತ್ತೆ. ಅದರಲ್ಲಿ ಒಬ್ಬ ಅಣ್ಣ, ಒಂದು ತಂಗಿ, ಇನ್ನೊಬ್ಬ ಸಣ್ಣ ತಮ್ಮ. ಈ ಸಣ್ಣ ತಮ್ಮನನ್ನು ಈ ಕೊಂಬಿನಿಂದ ಎತ್ಕೊಂಡು ಓಡೋಗ್ತಾ ಇರುತ್ತೆ. ಈ ದೃಶ್ಯವನ್ನು ನೋಡತಕ್ಕಂಥ ಅಣ್ಣ ಮತ್ತು ತಂಗಿ ತುಂಬ ಗಾಬರಿ ಬೀಳ್ತಾರೆ, ಭಯ ಬೀಳ್ತಾರೆ. ಓಡಿ ಬಂದು ಈ ಕಲ್ಲುಗಳ ಹತ್ರ ತಲೆಯನ್ನು ಬಗ್ಗಿಸಿ, ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ ನಿಮಗೆ ತುಂಬ ಶಕ್ತಿ ಇದೆಯಂತೆ, ನಮ್ಮ ತಮ್ಮನನ್ನು ಯಾಕೆ ನೀನು ಕಾಪಾಡಬಾರ್ದು ಅಂತ ಹೇಳಿದಾಗ ಆ ಗೂಳಿ ಇವರನ್ನು ಕೂಡ ಅಟ್ಟಿಸ್ಕೊಂಡ್ಬರುತ್ತೆ. ಆಗ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಪಕ್ಕದಲ್ಲಿದ್ದಂಥ ಒಂದು ಮರವನ್ನು ಇಬ್ಬರು ಮಕ್ಕಳು ಹತ್ತಿಬಿಡ್ತಾರೆ. ಆದರೂ ಆ ಗೂಳಿ ಬಂದು ಆ ಮರಕ್ಕೆ ಕೊಂಬಿನಿಂದ ಚುಚ್ಚುತ್ತೆ, ಹೊಡೆಯುತ್ತೆ. ಆದರೂ ಮಕ್ಕಳು ಭಯಭೀತರಾಗಿ ಅಮ್ಮನನ್ನು ಕೇಳ್ಕೊತಾರೆ, ನಮಗೇನಾದರೂ ಒಂದು ಸಹಾಯವನ್ನು ಮಾಡಿ, ಯಾರಾದರೂ ನಮ್ಮನ್ನು ಕಾಪಾಡಿ ಅಂತ. ಈ ಒಂದು ವಾಕ್ಯವನ್ನು ಕೇಳಿದ ತಕ್ಷಣ ಆ ಮರದಿಂದ ಒಂದು ವಾಕ್ಯ ಬರುತ್ತೆ. ಏನು ಬರುತ್ತೆ ಅಂದರೆ, ಮಕ್ಕಳೇ, ನನಗೂ ಕೂಡ ನಿಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಇದೆ, ಆದರೆ ನನಗೆ ಶಸ್ತ್ರಾಸ್ತ್ರ ಇಲ್ಲ, ನನಗೊಂದು ಅಸ್ತ್ರ ಬೇಕು ಅಂತ ಕೇಳಿದ ತಕ್ಷಣ ಮಕ್ಕಳು ಹೋಗಿ ಮನೆಯಲ್ಲಿ ಹೀಗೆ ನಮಗೊಂದು ಶಬ್ದ ಕೇಳಿಸ್ತು, ನನಗೆ ನಿಮ್ಮ ಗ್ರಾಮವನ್ನು ಕಾಪಾಡಬೇಕು ಅಂತ ಮನಸ್ಸಿದೆ, ಆದರೆ ನನಗೆ ಈ ದುಷ್ಟಶಕ್ತಿಗಳಿಂದ ಎದುರಾಕೊಳ್ಳೋಕ್ಕೆ ಅಥವಾ ಯುದ್ಧ ಮಾಡಲಿಕ್ಕೆ ಅಸ್ತ್ರ ಇಲ್ಲ ಅಂತ ಹೇಳಿದಾಗ ಗ್ರಾಮಸ್ಥರು ನಂಬಲ್ಲ. ಆದರೆ ಇಲ್ಲಿ ಮಕ್ಕಳು ಸುಳ್ಳು ಹೇಳಲ್ಲ ಅಂಥೇಳಿ ಒಂದು ತ್ರಿಶೂಲವನ್ನು ಪಕ್ಕದಲ್ಲಿ ಇಡ್ತಾರೆ. ತದನಂತರದಲ್ಲಿ ಕಿರೀಟವನ್ನು ಒಂದು ಕಲ್ಲಿನ ಮೇಲೆ ಇಡ್ತಾರೆ. ಇಟ್ಟಿದ್ದೇ ಮರುದಿನ ಬೆಳಿಗ್ಗೆ ಇದೇ ಮೈದಾನದಲ್ಲಿ ಒಂದು ಮಹಿಳೆ, ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಮಹಿಳೆ ಪ್ರತ್ಯಕ್ಷವಾಗ್ತಾಳೆ. ನಾನು ಪಕ್ಕದ ಊರಿನಿಂದ ಬಂದಿದ್ದೀನಿ, ಮುಂದಿನ ಊರಿಗೆ ಹೋಗಬೇಕು, ಸ್ವಲ್ಪ ದಿವಸ ನಾನು ಇಲ್ಲಿ ಇರ್ತೀನಿ, ಯಾರಾದರೂ ರಕ್ಷಣೆ ಕೊಡಿ ಅಂತ ಕೇಳಿದಾಗ ಅದರಲ್ಲಿರ್ತಕ್ಕಂಥ ಒಬ್ಬರು, ಆಯಿತು ನಮ್ಮ ಮನೇಲಿ ನೀವು ಇರ್ಬೋದು ಅಮ್ಮ, ಬನ್ನಿ ಅಂತ ಕರ್ಕೊಂಡೋಗಿ ಅವ್ರು ಉಳ್ಕೊಳ್ಳೋದಕ್ಕೆ ಏನೇನು ಬೇಕೋ ವ್ಯವಸ್ಥೆಗಳನ್ನು ಮಾಡ್ತಾರೆ. ಮರುದಿನ ಬೆಳಿಗ್ಗೆ ಹೆಂಗಿರುತ್ತೆ ಹಳ್ಳಿಯ ವಾತಾವರಣ ಅಂದರೆ, ಮಕ್ಕಳನ್ನು ಹೊರಗಡೆಗೆ ಬಿಡಲ್ಲ, ವಯೋವೃದ್ಧರನ್ನು ಹೊರಗಡೆಗೆ ಬಿಡಲ್ಲ, ನಿಶ್ಶಬ್ದ ವಾತಾವರಣ. ಗದ್ದೆ ಕೆಲಸ ಮಾಡಬೇಕು ಅಂದರೆ ಒಟ್ಟೊಟ್ಟಿಗೆ ಒಬ್ಬೊಬ್ಬರೇ ಹೋಗಲ್ಲ, ಗುಂಪಾಗಿ ಹೋಗ್ತಾರೆ. ಯಾಕೆಂದರೆ ಆ ಗೂಳಿಯ ಒಂದು ಭಯ, ಇನ್ನೊಂದು ರಾತ್ರಿ ಆದರೆ ಏನಾಗ್ತಾಯಿದೆ ಅಂತ ಹೊರಗಡೆಗೆ ಯಾರೂ ಬರಲ್ಲ. ಆ ಗೂಳಿಯಂತೂ ಎಲ್ಲರನ್ನೂ ಭಯ ಪಡಿಸ್ಬಿಟ್ಟಿರುತ್ತೆ, ಯಾರೂ ಹೊರಗಡೆಗೆ ಬರಲ್ಲ. ಅದರ ಆರ್ಭಟ ಅಷ್ಟಿರಲ್ಲ. ಅದನ್ನು ಎದುರಿಸ್ಕೊಂಡೋಗಿ ಹೋದರೆ ಅದಕ್ಕೆ ಕೊಂಬಿನಿಂದ ಇಬ್ಬರನ್ನ ಸಾಯಿಸ್ಬಿಟ್ಟಿರುತ್ತೆ. ಹೀಗಿರೋ ಇಂಥ ಪರಿಸ್ಥಿತಿಯನ್ನು ನೋಡಿ ಎಲ್ಲರೂ ಆ ಬಂದಿರತಕ್ಕಂಥ ಮಹಿಳೆಗೆ ಹೇಳ್ತಾರೆ, ಈ ರೀತಿಯಾಗಿ ನಮ್ಮ ಹಳ್ಳಿನಲ್ಲಿ ಈಗ ಆಗ್ತಾಯಿದೆ, ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ. ಆವಾಗ ನೀವೇನು ಎದುರ್ಕೊಳಕ್ಕೆ ಹೋಗಬೇಡಿ, ಎಲ್ಲ ನಿಮ್ಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳುತ್ತೆ. ಈ ಗ್ರಾಮಸ್ಥರೊಂದು ಗಮನಿಸ್ತಾರೆ, ಎಲ್ಲಿಂದಲೋ ಬಂದಿರತಕ್ಕಂಥ ಈ ಮಹಿಳೆ ಬೆಳಿಗ್ಗೆ ಹೊತ್ತು ಮನೆಯಲ್ಲೇ ಇರುತ್ತೆ, ರಾತ್ರಿ ಆದರೆ ಮನೆಯಲ್ಲಿ ಇರಲ್ಲ. ಬೆಳಿಗ್ಗೆ ಮನೆಯಲ್ಲಿ ಇರುತ್ತೆ, ರಾತ್ರಿ ಸಂಜೆ ಆಗ್ತಾ ಇದ್ದಂಗೆ ನನಗೆ ಕೆಲಸ ಇದೆ ಅಂಥೇಳಿ ಅಥವಾ ಕಾಣಿಸ್ಕೊಳ್ಳಲ್ಲ. ಯಾರಿದು ಬೆಳಿಗ್ಗೆ ಇರ್ತವೆ ಸಾಯಂಕಾಲ ಇರಲ್ವಲ್ಲ, ಏನಿರ್ಬೋದು ಅಂಥೇಳಿ 4-5 ಜನ ಒಂದು ಉಪಾಯವನ್ನು ಮಾಡಿ, ಇವರು ಯಾರು, ಇವರು ಏನಕ್ಕೆ ಬಂದರು, ಇವರು ರಾತ್ರಿ ಹೊತ್ತು ಕಾಣೆಯಾಗ್ತಾರಲ್ಲ ಯಾಕೆ ಅಂತ ಇದನ್ನು ತಿಳ್ಕೊಳ್ಳೇಬೇಕು ನಾವು ಅಂಥೇಳಿ ಮರಗಳ ಹಿಂದೆ ಬಚ್ಚಿಟ್ಕೊಂಡು ಈ ಮಹಿಳೆಯನ್ನು, ಈ ಸ್ತ್ರೀಯನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಒಂದು ದೃಶ್ಯವನ್ನು ನೋಡಿ ಗಾಬರಿ ಪಟ್ಬಿಡ್ತಾರೆ. ಏನು ಅಂತಂದರೆ, ಈ ಗೂಳಿ ಹಳ್ಳಿಯ ಒಳಗೆ ಬರದೇ ಇರೋ ಹಾಗೆ ಕಾಯ್ತಾ ಇರ್ತಾರೆ, ಅದನ್ನು ಓಡಿಸ್ತಾರೆ. ಇವರ ಶಬ್ದನ ಕೇಳ್ತಾ ಇದ್ದಂಗೆ ಅದು ಕೋಪದಿಂದ ಇವ್ರ ಕಡೆಗೆ ನೋಡ್ತಾ ಇರುತ್ತೆ, ಆದರೆ ಹಳ್ಳಿ ಒಳಗಡೆ ಬರೋಕ್ಕೆ ಬಿಡ್ತಾ ಇರಲ್ಲ. ಏನಿದು, ಈ ಅಮ್ಮನವ್ರಿಗೆ ಇಷ್ಟೊಂದು ಧೈರ್ಯ, ನಾವು ಗಂಡು ಮಕ್ಕಳು ನಮಗೆ ಭಯ ಅಲ್ಲಾಡೋಗ್ತೀವಿ, ಆದರೆ ಇವರು ಮಾತ್ರ ಇಷ್ಟೊಂದು ಧೈರ್ಯದಿಂದ ನಿಂತ್ಕೊಂಡಿದ್ದಾರಲ್ಲ. ಈಗ ನೋಡ್ತಾ ಇದ್ದಂಗೆ ಆ ಗೂಳಿ ರಾಕ್ಷಸನ ರೂಪವನ್ನು ತೆಗೆದುಕೊಳ್ಳುತ್ತೆ. ಹೇಳುತ್ತೆ, ಈ ಗ್ರಾಮ ನಂದು, ತಡೆಯೋಕ್ಕೆ ನೀನು ಯಾರು ಅಂತ ಹೇಳಿದಾಗ ಆ ಸ್ತ್ರೀ ಹೇಳುತ್ತೆ, ನಿಂದಿರ್ಬೋದು, ಆದರೆ ಈಗ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ನನ್ನ ರಕ್ಷಣೆಯಲ್ಲಿದ್ದಾರೆ, ಇವ್ರಿಗೆ ಏನು ಆಗದಿರಂಗೆ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಂದಿದೆ, ನೀನು ಬೇರೆ ಕಡೆಗೆ ಹೊರಟೋಗು, ಇಲ್ಲಾಂದರೆ ನಿನಗೆ ಸಾವೇ ಗತಿ ಅಂದರೆ ಅದು ನಕ್ಕಿ ಈ
ಸ್ತ್ರೀಯ ಮೇಲೆ ಯುದ್ಧಕ್ಕೆ ಬರುತ್ತೆ. ಘನಘೋರ ಯುದ್ಧ. ಕಣ್ಣಲ್ಲಿ ನೋಡ್ತಾ ಇದ್ದಾರೆ, ಇವರಿಗೆ ಕಣ್ಣು ಉಜ್ಜಿ ಉಜ್ಜಿ ನೋಡ್ತಾ ಇದ್ದಾರೆ. ಆ ಗೂಳಿಯ ಆಕಾರದಲ್ಲಿರ್ತಕ್ಕಂಥ ರಾಕ್ಷಸನಿಗೂ ಅಮ್ಮನಿಗೂ ಯುದ್ಧ, ಘೋರ ಯುದ್ಧ. ಆ ಯುದ್ಧದಲ್ಲಿ ಆ ಗೂಳಿಯ ನೆತ್ತಿಗೆ ಒಂದು ಏಟು ಗುದ್ದಿ ತ್ರಿಶೂಲವನ್ನು ಕತ್ತಿಗೆ ಇರಿದು ಸಾಯಿಸಿ, ಆ ಕೋಪವನ್ನು ನೋಡಿ ಗ್ರಾಮಸ್ಥರಿಗೆ ಭಯ ಆಗ್ಬಿಡುತ್ತೆ. ಏನಪ್ಪ ಇಷ್ಟೊಂದು ಘೋರವಾಗಿದ್ದಾರೆ ಅಂತ. ಆದರೆ ಈ ಗಂಡು ಮಕ್ಕಳು ಯಾರಿಗೂ ಏನು ಹೇಳ್ದೆ ವಾಪಸ್ ಮನೆಗೆ ಬಂದುಬಿಡ್ತಾರೆ. ಬಂದ್ಬಿಟ್ಟು ಭಯ ತರ ಅಂತ ಭಯ ಬರ್ತಾ ಇರ್ತಾರೆ. ಆದರೆ ಎಂದಿನಂತೆ ಆ ಸ್ತ್ರೀ ಬೆಳಗ್ಗೆ ಬಂದು ಸ್ನಾನಗಳನ್ನು ಮಾಡಿಕೊಂಡು ಆರಾಮಾಗಿ ಇರೋದನ್ನು ನೋಡಿ ಇವ್ರಿಗೆ ಭಯ ಆಗುತ್ತೆ. ಮನೆಯಲ್ಲಿ ಹೇಳ್ತಾರೆ, ಬಂದಿರೋದು ಮಾಮೂಲಿ ಸ್ತ್ರೀ ಅಲ್ಲ, ಯಾವುದೋ ಒಂದು ಶಕ್ತಿ, ನಾವು ನಿನ್ನೆ ನೋಡಿದ್ವಿ, ಬನ್ನಿ ತೋರಿಸ್ತೀವಿ ಅಂತ ನೋಡಿದ್ರೆ ಆ ರಾಕ್ಷಸ ಗೂಳಿಯ ಆಕಾರದಲ್ಲಿ ಪಡ್ಕೊಂಡು ಕತ್ತು ಮತ್ತು ಹೊಟ್ಟೆ ಎಲ್ಲ ಇರ್ಕೊಂಡು ರಕ್ತದಿಂದ ಸತ್ತಿರೋದನ್ನು ನೋಡ್ತಾರೆ. ಅದನ್ನು ಮಣ್ಣು ಮಾಡಿ ಇನ್ನೂ ಈ ಅಮ್ಮನಿಗೆ ಏನು ಕೆಲಸ ಇರ್ಬೋದು ಅಂತ ನೋಡಿದ್ರೆ ಮರುದಿನ ನೋಡ್ತಾರೆ. ಮರುದಿನವೂ ಕೂಡ ಗಾಳಿಯಲ್ಲಿ ಒಂದು ಹೆಂಗಸಿನ ರೂಪದಲ್ಲಿರ್ತಕ್ಕಂಥದ್ದು ರೋಗ ಅಂತಕ್ಕಂಥ ಒಂದು ಅಸುರ ಈ ಹಳ್ಳಿನಲ್ಲಿ ಮಕ್ಕಳ ಮೇಲೆ ಅದು ಪ್ರಭಾವನ ಬೀರಿ ತಿಂತಾ ಇರುತ್ತೆ. ಆ ರಾಕ್ಷಸಿಯ ಮೇಲೆ ಯುದ್ಧವನ್ನು ಮಾಡಿ ಅದನ್ನು ಕೂಡ ಓಡಿಸ್ಬಿಡುತ್ತೆ. ದರಿದ್ರ ಲಕ್ಷ್ಮಿಯನ್ನು ಕೂಡ ಓಡಿಸ್ಬಿಡುತ್ತೆ. ಎಲ್ಲರಿಗೂ ಗೊತ್ತಾಗುತ್ತೆ ಇದು ಈ ಅಮ್ಮ ನಮ್ಮನ್ನು ಕಾಪಾಡಿಕ್ಕೆ ಬಂದಿರೋದು ಅಂಥೇಳಿ. ಎಲ್ಲರೂ ಜೈ ಜಯಕಾರವನ್ನು ಹೇಳ್ತಾ ನಮಸ್ಕಾರವನ್ನು ಮಾಡಿ, ನಮಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದಾಗ, ಆ ಮಕ್ಕಳೇ ನೀವೇ ಏನಾದರೂ ಒಂದು ಇಸ್ರಿಡಿ, ನೀವು ನನ್ನನ್ನು ಕರೆದ್ರಿ, ನನಗೆ ಅಸ್ತ್ರಶಸ್ತ್ರಗಳನ್ನು ಕೊಟ್ಟಿದ್ದೀರಿ, ನನಗೋಗಿ ನಾನು ನಿಮ್ಮ ರಕ್ಷಣೆ ಭಾರವನ್ನು ಹೊತ್ತಿದ್ದೀನಿ ಅಂದಾಗ ಆಕೆಯ ವಸ್ತ್ರವು ಬಿಳಿಯದಾಗಿದ್ದು, ಮೂಗಿನ ಬೊಟ್ಟು ಕೂಡ ಬಿಳಿಯದಾಗಿದ್ದು, ಆಭರಣಗಳು ಕೂಡ ಮುತ್ತಿನಿಂದ ಅಲಂಕರಣ ಆಗಿದ್ದರಿಂದ ಆಕೆಯನ್ನು ಮುತ್ಯಾಲಮ್ಮ ಅಂತಲೇ ಕರೀತಾರೆ ಜನ. ಅದಕ್ಕೆ ಬಹಳ ಖುಷಿಪಟ್ಟು, ಆಯಿತು ಇವತ್ತಿನಿಂದ ನಾನು ಮುತ್ಯಾಲಮ್ಮನಾಗೆ ನಿಮ್ಮನ್ನು ಕಾಪಾಡ್ತೀನಿ. ಯಾವ ಗ್ರಾಮದಲ್ಲಿ ನನ್ನನ್ನು ಮುತ್ಯಾಲಮ್ಮ ದೇವಸ್ಥಾನವನ್ನು ಕಟ್ಟಿಸಿ ನನ್ನನ್ನು ನೀವು ಆವಾಹನೆ ಮಾಡ್ತಿರೋ ಆ ಗ್ರಾಮವನ್ನು ಕಾಯುವ ಜವಾಬ್ದಾರಿ ನನ್ನದು. ಮನೆಯನ್ನು ಕಾಪಾಡಲು ಮನೆ ದೇವರಿದ್ದರೆ ಗ್ರಾಮವನ್ನು ಕಾಪಾಡಲು ನೂರಾರು ಹಳ್ಳಿಗಳಲ್ಲಿರ್ತಕ್ಕಂಥ ಗ್ರಾಮಗಳನ್ನು, ನೂರಾರು ಮನೆಗಳಿರ್ತಕ್ಕಂಥ ಮನೆಗಳನ್ನು ಕಾಪಾಡ್ತಕ್ಕಂಥ ಒಂದು ದೇವಿಯಾಗಿ ನಾನು ಇರ್ತೀನಿ ಅಂತ ಹೇಳಿ ಆಕೆ ಅಲ್ಲಿಂದ ಹೊರಟೋಗ್ತಾರೆ. ಇದನ್ನು ನೋಡಿ ಆವತ್ತಿನಿಂದ ಆ ಹಳ್ಳಿಯ ಜನರೆಲ್ಲರೂ ಪೂಜಾ ವಿಧಾನವನ್ನು ತಿಳಿಸ್ಕೊಡಿ ಅಂತ ಕೇಳಿದರೆ, ಹೋಗೋದಕ್ಕಿಂತ ಮುಂಚೆ ನನ್ನನ್ನು ಒಲಿಸಿಕೊಳ್ಳಲು ಪೂಜಾ ವಿಧಾನ ಬಹಳ ಸುಲಭ. ಯಾರು ನನಗೆ ಬಳೆಗಳು, ಸೀರೆ, ಕುಂಕುಮ, ಅರಿಶಿಣ ಹಾಗೂ ಪ್ರಸಾದಗಳನ್ನು ಇಟ್ಟು ನೈವೇದ್ಯಕ್ಕೆ ಭಕ್ತರಲ್ಲಿ ಹಂಚ್ತಾರೋ ಅವರೆಲ್ಲರಿಗೂ ನಾನು ಒಳ್ಳೆಯದನ್ನು ಮಾಡ್ತೇನೆ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಹಾಗಾಗಿ ಮುತ್ಯಾಲಮ್ಮನವರು ಅವತಾರ ಮಾಡಿರ್ತಕ್ಕಂಥ ತಿಂಗಳು ಆಷಾಢ ಮಾಸದಲ್ಲಿ ಇವರು ಕಾಣಿಸ್ಕೊಂಡಿರೋದ್ರಿಂದ ಆಷಾಢ ಮಾಸದಲ್ಲಿ ಮುತ್ಯಾಲಮ್ಮನವರಿಗೆ ವಿಶೇಷವಾದಂಥ ಪೂಜೆಗಳು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಡೆಯುತ್ತೆ. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ವಿಶೇಷವಾಗಿ ಮುತ್ಯಾಲಮ್ಮನವರ ಪೂಜೆಗಳು ಭಕ್ತಾದಿಗಳು ನೆರವೇರಿಸ್ತಾರೆ. ಈ ತಾಯಿ ಆಶೀರ್ವಾದವಿದ್ದರೆ ಆ ಗ್ರಾಮ ಹಚ್ಚ ಹಸಿರಿನಿಂದ ತುಂಬಿರುತ್ತೆ. ರೋಗಗಳು ಮಕ್ಕಳಿಗೆ ಬರೋಲ್ಲ. ಯಾರಿಗೆ ಮಕ್ಕಳಾಗಿರಲ್ವೋ ಅವರಿಗೆ ಆ ಅಮ್ಮನವರ ಆಶೀರ್ವಾದದಿಂದ ಮಕ್ಕಳಾಗ್ತದೆ. ಕಾರ್ಯ ವಿಳಂಬಗಳಾಗ್ತಾಯಿದ್ರೆ ಈ ಅಮ್ಮನವರ ಆಶೀರ್ವಾದದಿಂದ ಕಾರ್ಯಗಳು ಬೇಗ ಆಗುತ್ತೆ ಅಂತಕ್ಕಂಥದ್ದು ನೂರಾರು ವರ್ಷಗಳಿಂದ ನಂಬಿಕೊಂಡಿರ್ತಕ್ಕಂಥ ಒಂದು ನಂಬಿಕೆ. ಇದು ನಿಜವೂ ಕೂಡ. ನಮ್ಮ ರಾಜಾಜಿನಗರದಲ್ಲಿ ಎದ್ಲೂರು ದಿಣ್ಣೆ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಮುತ್ಯಾಲಮ್ಮನ ದೇವಸ್ಥಾನ ಇದೆ. ಅದು ತುಂಬ ಹಳೆಯದು ಮತ್ತು ತುಂಬ ಶಕ್ತಿ ಇರ್ತಕ್ಕಂಥ ದೇವಸ್ಥಾನ. ಹೀಗೆ ಮತ್ತಿಕೆರೆಯಲ್ಲಿ ಸುಮಾರು ದೇವಸ್ಥಾನಗಳು, 1, 2, 3 ಅಂತ ನಾವು ಎಣ್ಸೋಕ್ಕಾಗಲ್ಲ, ನೂರಾರು ಮುತ್ಯಾಲಮ್ಮನವರ ದೇವಸ್ಥಾನ ಇದೆ. ಎಲ್ಲ ಭಕ್ತಾದಿಗಳು ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾದ ಕೃಪೆ ನಾವು ಪಡಿಬೋದು. ಮಂಗಳವಾರ ಅಮ್ಮನವರು ಸ್ವಲ್ಪ ಕೋಪದಿಂದ ಇರ್ತಾರೆ. ಯಾಕೆಂದರೆ ಆ ರಾಕ್ಷಸರನ್ನು ಮರ್ದನೆ ಮಾಡಿರ್ತಕ್ಕಂಥದ್ದು ಮಂಗಳವಾರ ಆದುದರಿಂದ ಮಂಗಳವಾರ ಸ್ವಲ್ಪ ಕೋಪದಿಂದಲೂ, ಶುಕ್ರವಾರ ಅತ್ಯಂತ ಶಾಂತಿಯಿಂದಲೂ ಇವರು ಇರ್ತಾರೆ. ಹಾಗಾಗಿ ನಾವು ಮಂಗಳವಾರ ಪೂಜೆ ಮಾಡೋರು ಸ್ವಲ್ಪ ಉಪವಾಸ ವ್ರತಾನುಷ್ಠಾನದಿಂದ ಇರಬೇಕಾಗ್ತದೆ. ಶುಕ್ರವಾರ ಅಮ್ಮ ಸಂತೋಷದಿಂದ ಇರಬೇಕಾದ್ರಿಂದ ಸಣ್ಣ ಮಕ್ಕಳು, ದೊಡ್ಡವರು ಯಾರು ಬೇಕಾದರೂ ಅಮ್ಮನವರ ಪೂಜೆಯನ್ನು ಮಾಡಿ ಕೃಪೆಗೆ ನಾವು ಪಾತ್ರರಾಗ್ಬೋದು.
ಈ ಮುತ್ಯಾಲಮ್ಮನ ಕತೆ ತುಂಬ ಹಳೆಯದು, ಎಲ್ಲೂ ಬರಲಿಲ್ಲ. ಆದರೆ ತುಂಬ ಹಿರಿಯರಿಗೂ ಮಾತಿನಿಂದ ಮಾತಿಗೆ, ಬಾಯಿಂದ ಬಾಯಿಂದಿಗೆ ಹರಡಿಕೊಂಡು ಬಂದಿರತಕ್ಕಂಥ ಕತೆ ಇದು. ಹಾಗಾಗಿ ಈ ಕತೆ ಒಂದು ಡಾಕ್ಯುಮೆಂಟ್ ಮಾಡೋಣ, ಹಲವಾರು ಜನರಿಗೆ ತಿಳಿಸ್ಕೊಳ್ಳೋಣ ಅಂತಕ್ಕಂಥದ್ದನ್ನು ನಾನು ಮನಸ್ಸನ್ನು ಮಾಡಿ ಈ ಮುತ್ಯಾಲಮ್ಮನವರ ಕಥೆಯನ್ನು ನಿಮ್ಮೆಲ್ಲರಿಗೂ ಹೇಳಿದ್ದೀನಿ. ನಿಮಗೆ ಇಷ್ಟವಾದ ಇದನ್ನು ಶೇರ್ ಮಾಡಿ. ನಮಸ್ಕಾರಗಳು. ಮುತ್ಯಾಲಮ್ಮನ ಆಶೀರ್ವಾದ ನಿಮಗೆ ಎಲ್ಲರಿಗೂ ಇರಲಿ. ಸರ್ವ ಜನ ಸುಖಿನೋ ಭವಂತು. ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಗ್ರಾಮ ದೇವತೆಯ ಬಗ್ಗೆ ಹೊಸ ಕಥೆಯನ್ನು ತೆಗೆದುಕೊಂಡು ಬರ್ತೀನಿ, ನಿಮ್ಮ ಮುಂದೆ ಇಡ್ತೀನಿ. ನಮಸ್ಕಾರಗಳು ಎಲ್ಲರಿಗೂ. ಥ್ಯಾಂಕ್ ಯು ಒನ್ಸ್ ಅಗೇನ್.